ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಮಾಡ್ತಾ ಇದ್ದೀವಿ. 3ನೇ ಶ್ರಾವಣ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂಗಳೆಲ್ಲ ಹಾಕಿ ಎಲ್ಲ ರೆಡಿ ಆದಮೇಲೆ ಬಾಗಿಲಿಗೆ ರಂಗೋಲೆ ಹಾಕಿ ಸಿಂಪಲ್ಲಾಗಿ ರಂಗೋಲೆನೇ ಬಿಟ್ಟು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕಿ ದೇವ್ರ ಮನೆ ಹೊಸ್ಲು. ಆಮೇಲೆ ಪೂಜೆಗೆ ರೆಡಿ ಮಾಡಿ ಪೂಜೆನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು 3ನೇ ಶ್ರಾವಣ ಬಂದು ನಾವು ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದು ಫ್ರೆಂಡ್. 3ನೇ ಶ್ರಾವಣ ಅಂತಂದರೆ ನಾವು ಮನೆ ಒಂದು 5 ಮನೆಗೆ ಗೋವಿಂದ ಅಂದ್ಕೊಂಡು ಕಳಿಸ್ತೀನಿ ನಮ್ಮ ಯಜಮಾನ್ರು ಮತ್ತು ನನ್ನ ಮಗನಿಗೆ. ಪ್ರತಿ ವರ್ಷವೂ ನಮ್ಮ ಯಜಮಾನ್ರೇ ಹೋಗ್ತಾಯಿದ್ರು. ಚಿಕ್ಕ ಮಗು ಇದ್ದಾಗೆಲ್ಲ ಅವ್ರ ಜೊತೆಲಿ ಕರ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ಇವಾಗ ನನ್ನ ಮಗನ ಮಾತ್ರ ಕಳಿಸ್ತಿದ್ದೆ. ಹೋಗಿ ಒಂದು 5 ಮನೆ ಹೋಗಪ್ಪ, ಹೋಗಿ 5 ಮನೆಯಲ್ಲಿ ಉಪದಾನ ಮಾಡಿ ಬರಬೇಕು. ಮನೆ ಮುಂದೆ ಹೋಗಿ ಗೋವಿಂದ ಅಂತ ಹೇಳಬೇಕು ಅಂತ ಹೇಳಿ ಕಳಿಸಿದ್ದೆ. ಅದೆಲ್ಲ ರೆಡಿ ಮಾಡಿ ಚಂಬುಗೆ ನಾಮ ಎಲ್ಲ ಹಾಕಿ ಪೂಜೆ ಮಾಡಿ ಆಮೇಲಿಂದ ಪೂಜೆ ಆದಮೇಲೆ ನಾವು ಆಚೆ ಕಳಿಸ್ತೀವಿ. ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ನನ್ನ ಯಜಮಾನ್ರಿಗೆ ಮಗುಗೆ ಇಬ್ರಿಗೂ ಆರತಿ ಮಂಗಳಾರತಿ ತಗೊಳ್ಳಿ ಅಂತ ಕೊಡ್ತಾ ಇದ್ದೀನಿ. ಕೊಟ್ಟಾದ ನಂತರ ನಾನು ನನ್ನ ಮಗ ಸಚಿನ್ಗೆ ನೀನು ಪೂಜೆ ಮಾಡಪ್ಪ, ಪೂಜೆ ಮಾಡಿಬಿಟ್ಟು ಆರತಿ ಮಾಡಿಬಿಟ್ಟು ಬಂದು ಪಂಚೆ ಹಾಕ್ತೀನಿ ಅಂತ ಹೇಳಿದ್ದೆ. ಪೂಜೆ ಹಾಗೆ ಮಾಡ್ತಿದ್ದಾನೆ, ಸಣ್ಣಕ್ಕಿದ್ದಾನೆ. ಆಮೇಲೆ ಪಂಚೆ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಅವನನ್ನು ನಾಮ ಹಾಕಿರೋದು ವೀಡಿಯೋ ಮಾಡಿಲ್ಲ. ನಾಮ ಹಾಕ್ಬಿಟ್ಟು ಕೊಟ್ಬಿಟ್ಟು ನಾನೇ ಮನೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಆಮೇಲೆ ಒಂದು 20 ರೂಪಾಯಿ ಕಾಣಿಕೆನ ಹಾಕಿ ಆನಂತರ ಗಂಧದ ಕಡ್ಡೀಲಿ ಪೂಜೆ ಮಾಡಿಬಿಟ್ಟು ಕಳಿಸ್ತಾ ಇದ್ದೀನಿ. ಇವಾಗ ಹೋಗ್ತಿದ್ದಾನೆ ನನ್ನ ಮಗ. ಫಸ್ಟ್ ಮನೆ ಬಂದು ನಮ್ಮ ಮನೆ ಮುಂದೆನೇ ಬೇಕ್ರಿ ಇದೆ. ಬೇಕ್ರಿಗೆ ಹೋಗ್ಬಿಟ್ಟು ಬೇಕ್ರಿ ಹುಡುಗಂಗೆ ಗೋವಿಂದ ಅಂತ 3 ಸತಿ ಅಂದು ಸರಿಯಾಗಿ ಹೇಳು ಅಂತಿದ್ದಾರೆ. ಅದಾದಮೇಲೆ ನಾನು ಕಳಿಸಾದ್ಮೇಲೆ ಮನೆಯಲ್ಲಿ ನಮ್ಮದು ಪೂಜೆ ಎಲ್ಲ ಆಯ್ತು. ಆದ ನಂತರ ವಿಡಿಯೋ ಮಾಡಿದ್ದೀನಿ. ಅವರ ಅಂದನಕ್ಕೆ ಹೋಗಿ ಬರೋಷ್ಟರೊಳಗೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಮತ್ತು ನನ್ನ ಮಗನ ಕೈಕಾಲು ತೊಳಿಬೇಕು. ಇದು ಬಂದು ನಮ್ಮನೆ ದೇವರು ಶಿವಾಜಿ ಮಹಾರಾಜ, ತಿರುಪತಿ, ಲಕ್ಷ್ಮೀ ವೆಂಕಟೇಶ್ವರ ಎಲ್ಲ ದೇವರು ಮಾಡಿಸಿರ್ತೀವಿ ಫ್ರೆಂಡ್ಸ್. ಇದು ಪ್ರತಿ ಹಬ್ಬದಲ್ಲೂ ನಾವು ಇಟ್ಟು ಪೂಜೆ ಮಾಡ್ತೀವಿ. ಅದಾದಮೇಲೆ ನಾನು ಸಚಿನ್ ಮಗ ಬರೋ ಅಷ್ಟರೊಳಗೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಲು ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ಮಗನಿಗೆ ಬೊಟ್ಟಿಕ್ಕಿ ಅದಾದಮೇಲೆ ಕಾಲು ತೊಳೆದು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಆಚೆ ಹೋಗಿ ಬಂದಮೇಲೆ ನಾವು ಪೂಜೆ ಮಾಡಿ ಒಳಗೆ ಕರ್ಕೋಬೇಕು ಅಂತ ನಮ್ಮ ಅತ್ತೆ ಹೇಳಿದರು. ಅದೇ ಥರ ಮಾಡ್ತಾಯಿದ್ದೀವಿ. ಕಾಲಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ಗೋವಿಂದನ್ನ ಮನೆಗೆ ಕರ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅಯ್ಯೋ ಸಾಕಾಗೋಗಿದ್ದ ಮನೆ ತಿರುಗಿ ದೂರ ಮನೆ ಹಾಗೆ ಸಾಕಾಗಿ ಬರ್ತಾ ಇದ್ದಾನೆ ನಮ್ಮ ಗೋವಿಂದ. ಬಂದ ದೇವ್ರ ಮನೇಲಿ ಇಟ್ಬಿಟ್ಟು ಸ್ನಾನ ಮಾಡ್ಕೊ, ಅಲ್ಲೇ ಇಟ್ಬಿಟ್ಟು ಗಂಧದ ಕಡ್ಡಿ ಇದು ಮಾಡಿ ಪೂಜೆ ಮಾಡಿ ಸಣ್ಣ ಮಾಡಿಕೊಂಡು ಬಾರಪ್ಪ ಅಂತ ಹೇಳಿದೆ. ನಾನು ಹಾಗೇನೆ ಎಲ್ಲ ಹೇಳ್ತಿದ್ದಾನೆ. 3 ಸತಿ ಗೋವಿಂದ ಅಂತ ಹೇಳಿ ಅಂತ ಹೇಳ್ಕೊಟ್ಟೆ.